जेडीएस के सीनियर लीडर सीएम इब्राहिम ने असेंबली इंतखाबात में जेडीएस की शिकस्त के बाद पार्टी के रियासती सदर के ओहदे से इस्तीफ़ा दे दिया है। चहाशुम को इस्तीफ़ा देते हुए इब्राहिम ने कहा कि वो इंतखाबात में पार्टी की ख़राब कारकर्दगी की अखलाकी ज़िम्मेदारी कबूल करते हैं। रिपोर्टर्स से बात करते हुए सीएम इब्राहिम ने कहा कि मैंने अपना इस्तीफ़ा इंतखाबी नताइज के ऐलान के अगले ही दिन पार्टी के सरबराह HD देवेगौड़ा को सौंप दिया है। ಇವತ್ತು ಮುಖಂಡರುಗಳೆಲ್ಲ ಕರೆದಿದ್ದಾರೆ, ಹಿರಿಯರು ಬಂದಿದ್ದೀವಿ. ಆದರೆ ನಾನು ಚುನಾವಣೆ ಆದ ಫಲಿತಾಂಶ ಬಂದ ಮಾರನೇ ದಿವಸನೇ ಪಕ್ಷದ ಅಧ್ಯಕ್ಷನಾಗಿ ಈ ಸೋಲಿನ ಹೊಣೆಯನ್ನು ನಾನು ಹೊರ್ತೇನೆ. ನೈತಿಕವಾಗಿ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇವೆ. ಹೊಸ ಸರ್ಕಾರ ಬಂದಿದೆ, ಅಭಿನಂದಿಸ್ತೇವೆ. ಬಿಜೆಪಿನ ಏನು ಆಂಟಿ ಇನ್ಕಂಬೆನ್ಸಿ ಇತ್ತೋ ಅದನ್ನ ಕಾಂಗ್ರೆಸ್ ಪಡಿತಕ್ಕಂಥದ್ರಲ್ಲಿ ಎಲ್ಲ ವಿಧದಲ್ಲೂ ಅವರು ಹಣದಿಂದ ಮತ್ತೊಂದು ಮಗದೊಂದು ಮಾಡಿದ್ದಾರೆ. ಇದು ರೀಜನಲ್ ಪಾರ್ಟಿ, ರಾಜ್ಯ ಪಕ್ಷ, ಹಣದ ಕೊರತೆ, ಆರ್ಥಿಕ ಮುಗ್ಗಟ್ಟು ಇವೆಲ್ಲ ಇದ್ರೂ ಕೂಡ ಸುಮಾರು 60 ಲಕ್ಷ ಮತಗಳನ್ನು ಈ ರಾಜ್ಯದಲ್ಲಿ ನಾವು ಪಡೆದಿದ್ದೇವೆ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು, ಪಾರ್ಲಿಮೆಂಟ್ ಚುನಾವಣೆಗಳನ್ನು ಅದನ್ನು ಪಕ್ಷದ ಕಾರ್ಯಕರ್ತನಾಗಿ ನಾನು ಅದನ್ನು ಸಂಪೂರ್ಣವಾಗಿ ಮುಂದೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀನಿ ಅನ್ನಕ್ಕಂಥ ಮಾತನ್ನ ಜನತೆಗೆ ಮಾಧ್ಯಮದ ಮುಖಾಂತರ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಳ್ಳೇದಾಗಲಿ. ಇವತ್ತು ಏನೇನು ಅವರು ಭರವಸೆಗಳನ್ನು ಕೊಟ್ಟಿದ್ದಾರೋ ಈಡೇರಿಸಲಿ. ಸರ್, ಈಗ ಭವಾನಿ ರೇವಣ್ಣ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಅಥವಾ ಪ್ರಜ್ವಲ್ ರೇವಣ್ಣ ಅವರಿಗೆ ಯುವ ಜನತಾ ದಳದ ಅಧ್ಯಕ್ಷ ಚರ್ಚೆ ನಡೀತಾ ಇದೆ. ಯಾವ ಚರ್ಚೆ ಇಲ್ಲ, ಏನೂ ಇಲ್ಲ, ಅದೆಲ್ಲ ಗಾಳಿ ಸುದ್ದಿ. ಯಾಕೆ ಭವಾನಿಯರು ರಾಜ್ಯಾಧ್ಯಕ್ಷರು ಯಾರು ಕೇಳಕ್ಕೆ ಹೋಗ್ಯಾರ? ಭವಾನಿಯರು ಅಥವಾ ಪ್ರಜ್ವಲ್ ಕೇಳಕ್ಕೆ ಯಾವುದೂ ಇಲ್ಲ. ಕುಮಾರಣ್ಣರು ಇಬ್ರಾಹಿಂ ಸಾಹೇಬ್ರೆ ರಾಜ್ಯಾಧ್ಯಕ್ಷರು, ಕ್ವಶನ್ನೇ ಇಲ್ಲ. ಬದಲಾವಣೆ ಇಲ್ಲ ಸರ್, ಬದಲಾವಣೆ ಕ್ವಶನ್ ಇಲ್ಲ. ಇಬ್ರಾಹಿಂ ಸಾಹೇಬರು, ಕುಮಾರಸ್ವಾಮಿ ಇವತ್ತು ಲೀಡರ್ ಆಗ್ತದೆ. ಆ ಕ್ವಶನ್ ನಮ್ಮ ಪಾರ್ಟಿಯಿಂದ